ಸ್ನೇಹಿತರೆ ನಮಸ್ಕಾರ. ನಾನು ಹೇಮಂತ್ ಸಂಪಾಜೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಿಸಿ ರೋಡ್ ಬಸ್ ನಿಲ್ದಾಣದಲ್ಲಿ ಗುರುವಾರ ಸಂಜೆ ನಡೆದಂತಹ ಯುವತಿಯೊಬ್ಬಳ ದಾರುಣ ಅಂತ್ಯ ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸಿದೆ. ಕಕ್ಕೆ ಪದವಿ ನಿವಾಸಿ 21 ವರ್ಷದ ಲಾವಣ್ಯ ಕೊಲೆಯಾದಂತಹ ದುರ್ದೈವಿ. ತನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಆರೋಪಿ ಚೇತನ್ ಈ ಹೇಯ ಕೃತ್ಯವನ್ನು ಎಸಗಿರ್ತಾನೆ. ಸದ್ಯ ಮಂಗಳೂರು ಹೊರವಲಯದ ವಾಮಂಜೂರು ಪಚ್ಚನಾಡಿ ಬಳಿ ಪೊಲೀಸರು ಆತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೂಲಗಳ ಪ್ರಕಾರ ಆತ ಇಲಿ ಪಾಷಾಣವನ್ನು ಸೇವಿಸಿದ್ದು ಪೊಲೀಸರು ಆತನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಹಾಗಾದರೆ ಈ ಘಟನೆ ಹೇಗೆ ನಡೆಯಿತು ಅನ್ನೋದನ್ನು ನೋಡ್ತಾ ಹೋಗೋಣ. ಮೃತ ಲಾವಣ್ಯ ಕಲ್ಲಡ್ಕದ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆಕೆ ಎಂದಿನಂತೆ ಕೆಲಸವನ್ನು ಮುಗಿಸಿ ಅಂದು ಸಂಜೆ ಆಕೆ ಬಸ್ ಸ್ಟ್ಯಾಂಡಿಗೆ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆರೋಪಿ ಚೇತನ್ ಕೂಡ ಆ ಬಸ್ ಸ್ಟ್ಯಾಂಡಿಗೆ ಬಂದಿರ್ತಾನೆ. ಏಕಾಏಕಿ ಆಕೆಯ ಮೇಲೆ ದಾಳಿಯನ್ನು ಮಾಡ್ತಾನೆ. ಆಕೆ ಸ್ಥಳದಲ್ಲೇ ಕುಸಿದು ಬಿದ್ದು ದಾರುಣವಾಗಿ ಅಂತ್ಯವನ್ನು ಕಾಣ್ತಾರೆ. ಆಕೆಯನ್ನು ರಕ್ಷಿಸಲಿಕ್ಕೆ ಹೋಗಲಿಕ್ಕೆ ಅಲ್ಲಿ ಯಾರಿಗೂ ಸಾಧ್ಯ ಇರಲಿಲ್ಲ. ಯಾಕೆಂದರೆ ಆತನ ಕೈಯಲ್ಲಿ ಇದ್ದಂತಹ ಮಚ್ಚು, ಆತ ಅದನ್ನು ಹಿಡಿದುಕೊಂಡು ಇದ್ದ ಕಾರಣಕ್ಕಾಗಿ ಸ್ಥಳೀಯರು ಆತನ ಹತ್ತಿರಕ್ಕೆ ಹೋಗಲಿಕ್ಕೂ ಕೂಡ ಭಯಪಟ್ಟಂಥ ಸಂದರ್ಭ ಅಲ್ಲಿ ಏರ್ಪಟ್ಟಿತು. ಹಾಗಾದರೆ ಚೇತನ್ ಮತ್ತು ಆಕೆಗೆ ಏನು ಸಂಬಂಧ? ಚೇತನ್ ಮತ್ತು ಆಕೆ ಇಬ್ಬರೂ ಕೂಡ ದೂರದ ಸಂಬಂಧಿಗಳಾಗಿರ್ತಾರೆ. ಯುವತಿಯನ್ನು ಆರೋಪಿ ಏಕಮುಖವಾಗಿ ಇಷ್ಟಪಡ್ತಾ ಇದ್ದ, ಅಂದರೆ ಒನ್ ಸೈಡೆಡ್ ಲವ್ ಅಂತ ಇದನ್ನು ಕರಿತೇವೆ. ಗುರುವಾರ ಸಂಜೆ ಲಾವಣ್ಯ ಬಂಟ್ವಾಳದಿಂದ ಕಕ್ಕೆ ಪದವಿಗೆ ತೆರಳುವಂತಹ KSRTC ಬಸ್ನಲ್ಲಿ ಕುಳಿತಿರ್ತಾರೆ. ಈ ವೇಳೆ ಆರೋಪಿ ಆಕೆಯ ಪಕ್ಕದಲ್ಲಿ ಬಂದು ಕುಳಿತಿರ್ತಾನೆ. ಇದನ್ನು ಗಮನಿಸಿದ ಯುವತಿ ಸಂಬಂಧಿಕರೊಬ್ಬರಿಗೆ ದೂರವಾಣಿ ಕರೆಯನ್ನು ಮಾಡ್ತಾರೆ. ತನ್ನ ಪಕ್ಕದಲ್ಲಿ ಓರ್ವ ಯುವಕ ಕುಳಿತಿದ್ದಾನೆ ಎಂದು ತಿಳಿಸ್ತಾರೆ. ಬಳಿಕ ಕರೆ ಸಂಪರ್ಕ ಕಡಿತಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇದು ಗಂಭೀರವಾದಂತಹ ವಿಚಾರ ಆಗಿರುತ್ತೆ. ಯಾಕೆಂದರೆ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯಾಗಿ ಒಂದು ಮಹಿಳೆಗೆ ಹಗಲೇ ರಕ್ಷಣೆ ಇಲ್ಲ ಅಂದ ಮೇಲೆ ಖಂಡಿತವಾಗಿಯೂ ತನಗೆ ಸಿಗಬೇಕಾದ್ದು ಇನ್ನು ಯಾರಿಗೂ ಸಿಗಬಾರದನ್ನುವಂತಹ ಕೀಳು ಮನಸ್ಥಿತಿ ಯಾವ ಮಟ್ಟಕ್ಕೆ ಒಂದು ಹೋಗ್ತದೆ ಅನ್ನೋದಕ್ಕೆ ಇದೇ ಪ್ರತ್ಯಕ್ಷವಾದಂತಹ ಉದಾಹರಣೆ. ಚಿಕಿತ್ಸೆ ಫಲಿಸದೆ ಯುವತಿ ಅಲ್ಲಿ ದಾರುಣವಾಗಿ ಅಂತ್ಯವನ್ನು ಕಾಣ್ತಾರೆ. ಯುವತಿ ಬಸ್ನಿಂದ ಕೆಳಗಿಳಿದ ತಕ್ಷಣ ಚೇತನ್ ಆಕೆಯನ್ನು ಬೆನ್ನಟ್ತಾನೆ. ಆರೋಪಿ ತನ್ನ ಬ್ಯಾಗ್ನಿಂದ ತಲ್ವಾರನ್ನು ಹೊರಗೆ ತೆಗಿತಾನೆ. ಲಾವಣ್ಯ ಇದನ್ನು ನೋಡಿ ಗಾಬರಿಗೊಳ್ತಾರೆ, ಓಡೋಕೆ ಪ್ರಯತ್ನ ಪಡ್ತಾರೆ. ಈ ವೇಳೆ ಲಾವಣ್ಯನ ಮೇಲೆ ಮಾರಕ ಹಲ್ಲೆಯನ್ನು ನಡೆಸ್ತಾನೆ. ಆರೋಪಿ ಸ್ಥಳದಿಂದ ಪರಾರಿಯಾಗ್ತಾನೆ. ಘಟನೆ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಬಂಟ್ವಾಳ ಉಪವಿಭಾಗದ ಪೊಲೀಸ್ ಅಧಿಕಾರಿಗಳು, ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾರೆ. ತೀವ್ರವಾಗಿ ಗಾಯಗೊಂಡ ಲಾವಣ್ಯ ಅವರನ್ನು ತಕ್ಷಣ ಬಂಟ್ವಾಳ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆದರೆ ಅಲ್ಲಿ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ಆದ ನಂತರ ಆತ ತಂದೆಗೆ ಕರೆ ಮಾಡ್ತಾನೆ. ಅಂದರೆ ಯುವತಿಯ ತಂದೆಗೆ ಕರೆ ಮಾಡಿ ಹೇಳ್ತಾನೆ, ನಾನು ನಿಮ್ಮ ಮಗಳನ್ನು ಕೊಂದಿದ್ದೇನೆ, ನಾನು ಕೂಡ ಈಗ ನನ್ನ ಜೀವನವನ್ನು ಅಂತ್ಯಗೊಳಿಸ್ಕೊಳ್ತೇನೆ ಅಂತ ಹೇಳಿ ಫೋನ್ ಕರೆ ಮಾಡಿ ತಿಳಿಸ್ತಾರೆ. ತಕ್ಷಣ ಮನೆಯವರಿಗೂ ಕೂಡ ಗಾಬರಿಯಾಗುತ್ತೆ. ಈ ಮಾಹಿತಿ ಲಭ್ಯ ಆಗ್ತಾ ಇದ್ದಂತೆ ಬಂಟ್ವಾಳ ಉಪವಿಭಾಗದ ಪೊಲೀಸರು ವಿಶೇಷ ತಂಡವನ್ನು ರಚಿಸಿ ಕಾರ್ಯಾಚರಣೆಯನ್ನು ತೀವ್ರಗೊಳಿಸ್ತಾರೆ. ಮೊಬೈಲ್ ನೆಟ್ವರ್ಕ್, CCTV ದೃಶ್ಯಾವಳಿಗಳನ್ನು ಆಧರಿಸ್ತಾರೆ. ವಾಮಂಜೂರು ಪಚ್ಚನಾಡಿ ಬಳಿ ಆರೋಪಿಯನ್ನು ಕಾರು ಸಮೇತ ಒಂದು ಆಲ್ಟೋ ಕಾರ್ ಇರುತ್ತೆ ಆತನ ಕೈಯಲ್ಲಿ. ಆತ ಕೃತ್ಯದ ನಂತರ ಈ ಕಾರ್ನಲ್ಲೇ ಪರಾರಿಯಾಗಿರ್ತಾನೆ. ಆತನನ್ನು ವಶಕ್ಕೆ ಪಡೆದುಕೊಳ್ತಾರೆ. ಅಂದರೆ ಇವರ ಹಿಂದೆ 4 ವರ್ಷದ ಹಿಂದೆ ಒಂದು ಪ್ರೀತಿಯ ರಿಲೇಷನ್ಶಿಪ್ ಇತ್ತು. ಆದರೆ ಮಧ್ಯದಲ್ಲಿ ಅದೇನಾಯ್ತೋ ಗೊತ್ತಿಲ್ಲ, ಇಬ್ಬರ ನಡುವೆ ಒಂದು ಬ್ರೇಕಪ್ ಆಗುತ್ತೆ 4 ವರ್ಷಗಳ ಹಿಂದೆ. ಅಲ್ಲಿಂದ ಬಳಿಕ ಇಬ್ಬರು ಯಾವುದೇ ರೀತಿಯಾದಂಥ ಕಾಂಟ್ಯಾಕ್ಟ್ಸಲ್ಲಿ ಇರಲಿಲ್ಲ. ಅದರಲ್ಲೂ ಆಕೆ ಅಂತೂ ಈತನ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಈತ ಅಂತೂ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದ. ಪೊಲೀಸ್ ಮೂಲಗಳ ಪ್ರಕಾರ 1 ತಿಂಗಳ ಹಿಂದೆಯೂ ಆರೋಪಿ ಚೇತನ್ ಲಾವಣ್ಯ ಕೆಲಸ ಮಾಡ್ತಾ ಇದ್ದಂಥ ಆಸ್ಪತ್ರೆಗೆ ಬಂದು ಅಲ್ಲಿ ಗಲಾಟೆ ಮಾಡಿದ್ದ. ಆ ಸಂದರ್ಭದಲ್ಲಿ ಆಸ್ಪತ್ರೆಯ ಇತರ ಸಿಬ್ಬಂದಿ ಮಧ್ಯ ಪ್ರವೇಶಿಸಿ ಆತನನ್ನು ತಡೆದಿದ್ದರಂತೆ. ಆದರೆ ಆ ಸಮಯದಲ್ಲೂ ಯಾವುದೇ ಅಧಿಕೃತ ಪೊಲೀಸ್ ದೂರು ದಾಖಲಾಗದೆ ಇರುವುದೇ ಈ ದುರಂತಕ್ಕೆ ಕಾರಣವಾಯಿತು ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಒಂದು ಸಲ ಈ ಥರ ಆದಾಗ ಮನೆಯವರು ವಿಚಾರ ಗೊತ್ತಿದ್ದೂ ಕೂಡ ಅದನ್ನು ಪೊಲೀಸರಿಗೆ ಮಾಹಿತಿಯನ್ನು ನೀಡಬೇಕಿತ್ತು, ಹೇಳಬೇಕಿತ್ತು. ದೂರು ನೀಡಿದ್ದ ಪಕ್ಷದಲ್ಲಿ ಈತನ ಚಲನವಲನಗಳ ಬಗ್ಗೆ ಪೊಲೀಸರು ನಿಗಾ ವಹಿಸುವ ಸಾಧ್ಯತೆ ಇತ್ತು. ಜೊತೆಗೆ ಈತ ಈ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಯಾಕೆಂತಂದರೆ ಪೊಲೀಸ್ ಸ್ಟೇಷನಲ್ಲಿ ಕರೆದು ಆತನನ್ನು ಒಂದು ವಿಚಾರಣೆಗೊಳಪಡಿಸುವಂಥ ಕೆಲಸ ನಡೀತಾ ಇತ್ತು. ಇದರಿಂದ ಆತ ಗಾಬರಿಯಾಗಿ ಮುಂದೆ ಇಂತಹ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಆತ ತೀರಾ ಸೈಕೋ ಆಗಿದ್ದ. ಅಂದರೆ ಈ ರೀತಿಯ ದಾಳಿಯನ್ನು ಮಾಡಬೇಕು ಅಂತಾದರೆ ಖಂಡಿತವಾಗಿಯೂ ಆತ ಯಾವುದೋ ನಶೆಯಲ್ಲಿ ಬಂದು ದಾಳಿಯನ್ನು ಮಾಡಿರಬಹುದು. ಮನುಷ್ಯ ಮಾನವೀಯ ಮೌಲ್ಯಗಳನ್ನು ಹೊಂದಿರುವವನು ಯಾರೂ ಈ ಕೃತ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆತ ಯಾವುದೋ ಮಾದಕ ವ್ಯಸನಿಯಾಗಿ ಬಂದೇ ಈ ಥರದ ಕೆಲಸಗಳನ್ನು ಮಾಡಿರ್ಬೋದು. ಡ್ರಗ್ಸ್ ಕೈವಾಡ ಇದೆ ಅನ್ನುವುದು ಪೊಲೀಸರು ತನಿಖೆ ಒಳಪಡಿಸಬೇಕು ಈತನನ್ನು. ಯಾಕೆಂತ ಹೇಳಿದ್ರೆ ಈ ಕೃತ್ಯವನ್ನು ಎಸಗಿರಬೇಕಾದ್ರೆ ಆತ ಯಾವುದೋ
ಒಂದು ಮಾನಸಿಕ ಅಸ್ವಸ್ಥರಂತೆ ಬಂದು ಈ ಕೃತ್ಯವನ್ನು ಎಸಗಿದ್ದಾನೆ. ವಿಡಿಯೋಗಳಲ್ಲಿ ನಾವು ನೋಡ್ಬೋದು ಆತ ಒಂದು ಈ ಘಟನೆ ನಂತರ ಆತ ಓಡ್ತಾ ಇರುವಂಥ ದೃಶ್ಯವನ್ನು ಕ್ಯಾಮರಾದಲ್ಲಿ ಒಬ್ಬರು ಸೆರೆ ಹಿಡಿದಿದ್ದಾರೆ. ಯಾವುದೋ ಒಂದು ಕಡೆ ಹೇಳ್ತಾ ಇದ್ರು ಎಲ್ಲರೂ, ಅಂದರೆ ತಡಿಬೋದಿತ್ತಲ್ಲ ವಿಡಿಯೋ ಮಾಡುವ ಬದಲು ಅಂತ. ತಡೆಯುವ ಪ್ರಯತ್ನವನ್ನು ಅಲ್ಲಿ ಮಾಡುವ ಪರಿಸ್ಥಿತಿಯಲ್ಲೇ ಜನರು ಇರಲಿಲ್ಲ. ಯಾಕಂತ ಹೇಳಿದ್ರೆ ಇದು ಕ್ಷಣ ಮಾತ್ರದಲ್ಲಿ ಈ ಘಟನೆ ನಡೆದು ಹೋಗಿದೆ. ಜೊತೆಗೆ ಆತನ ಮೇಲೆ ಆತ ನಿರಂತರವಾಗಿ ಆಕೆಯ ಮೇಲೆ ದಾಳಿಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಯಾರಿಗೂ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದರೆ ಆತನ ಕೈಯಲ್ಲಿ ಇದ್ದದ್ದು ತಲವಾರು. ಅಲ್ಲಿ ಬಿಡಿಸಲಿಕ್ಕೆ ಹೋಗುವ ಪರಿಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಧೈರ್ಯ ಮಾಡಿ ಹೋಗಲಿಕ್ಕೆ ಅಲ್ಲಿ ಧೈರ್ಯವೇ ಇಲ್ಲದಂತಹ ಪರಿಸ್ಥಿತಿ ಇತ್ತು. ಜನರು ಕೂಡ ಅಸಹಾಯಕರಾಗಿ ನಿಂತಿದ್ದರು. ಯಾಕೆಂದರೆ ಕ್ಷಣ ಮಾತ್ರದಲ್ಲಿ ನಡೆದು ಹೋಯಿತು. ತಕ್ಷಣ ಆತ ಸ್ಥಳದಿಂದ ಓಡಿ ಹೋಗ್ತಾನೆ. ಆತ ಓಡಿ ಹೋಗಿ ತನ್ನ ಆಲ್ಟೋ ಕಾರನ್ನು ಏರಿ ಅಲ್ಲಿಂದ ಸ್ಥಳದಿಂದ ಪರಾರಿಯಾಗ್ತಾನೆ. ಆದರೆ ಸದ್ಯಕ್ಕೆ ಆತನಿಗೆ ಕಾನೂನಿನ ಮೂಲಕ ಯಾವ ರೀತಿಯ ಶಿಕ್ಷೆಯನ್ನು ಕೊಡಬೇಕು ಅನ್ನೋದು ಇನ್ನಷ್ಟೇ ನಿರ್ಧಾರ ಆಗಬೇಕಾಗಿದೆ. ಆದರೆ ಜನಸಾಮಾನ್ಯರು ಆತನಿಗೆ ಮರಣದಂಡನೆ ವಿಧಿಸಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಇಂಥವ್ರನ್ನ ಎನ್ಕೌಂಟರ್ ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಆದರೆ ಸಾರ್ವಜನಿಕರಾದ ನೀವುಗಳು ಈತನಿಗೆ ಯಾವ ಶಿಕ್ಷೆ ಆಗಬೇಕು ಅಂತ ಹೇಳ್ತೀರಿ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.